ನೀವು ಫಸ್ಟ್ ಸ್ನಾನ ಮಾಡೋದು ಈ ಥರ ದಾರ ಹಾಕ್ಬಿಟ್ಟು ನೋಡಮ್ಮ ಹಿಂಗ ಸೊಪ್ಪು ತಿಂತದೆಲ್ಲ ಹಾಕ್ಬಿಡಮ್ಮ ದೊಡ್ಡಮ್ಮ ಬೈತೆ ಅಂತೇಳಿ ತೆಗ್ದು ಇಲ್ಲಿ ಕಡೆಗೆ ಹಾಕ್ತಾಳಲ್ಲ. ನಾನು ನಮ್ಮ ಪಾಡಿಗೆ ನಮ್ಮ ಮೊಬೈಲ್ ಒಳಗೆ ನಮ್ಮ ವಿಡಿಯೋ ಹಾಕೊಂಡ್ರೆ ನಿಮಗೆ ತಿಕ್ಕ ಉರಿಯುತ್ತಾ? ತಿಕ್ಕ ಮುಚ್ಕೊಂಡಿರ್ಬೇಕಪ್ಪ. ಸೊಕ್ಕತ್ತಾಗಿತ್ತು. ಕೊತ್ತಿ ಅವ್ರು ನೀ ತಾನು ಹೇಳಿದ್ದು ಅಮ್ಮ ದಂಡಿ ಸೊಪ್ಪೇನ ಮಾಡೋದು ಕೊಡಮ್ಮ ಅಂತಂದ್ರೆ ಕಿರಿಕ್ಸಲ್ಲ ಅಂತಂದ್ರೆ ಕತ್ತೆ ಫಸ್ಟಿಗೆ ನಾನು ಇಲ್ಲಿ ಸೋಸಿಲ್ವ ಕಿರಿಕ್ಸಲ್ಲ ಗೊತ್ತಿಲ್ಲ. 25 ವರ್ಷ ಆಗೈತೆ ನನಗೆ. ಇದು ದಂಟಿನ ಸೊಪ್ಪು ಅಂತೆ. ಆದ್ರೆ ಅವಾಗ ಕೇಳಮ್ಮ ದಂಡಿ ಸೊಪ್ಪು ಅದೇನಮ್ಮ ಅಂತಂದ್ರೆ ಅಲ್ಲ ಕಿರಿಕ್ಸಲ್ಲ ಬಿಡ್ತಿ. ಇಲ್ಲ ಫ್ರೆಂಡ್ಸ್ ಸೋಸ್ಬೇಕಾದ್ರೆ ಹೇಳಿ ಅದ್ಭುತ ಅದ್ಭುತ. ನನ್ನ ಅಮ್ಮ ನಗಲಿ ಎಂದು ನಾನು ಹೇಳಿದಂತ ಜೋಕದು ನೀವು ಕೂಡ ನಗಿ ಸೀರಿಯಸ್ ತಗೋಬೇಡಿ. ಇವತ್ತು ಒಳ್ಳೇದು ಕೊಟ್ರಪ್ಪ. ತಿನ್ವಾಕಿಕ್ಕೆ ಅದು ಇಷ್ಟ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಮಲ್ಲಿಗೆ ಹೂವಿನಂತ ಇಡ್ಲಿ ಮಾಡಿದೆ. ನಾನೇ ಮಲ್ಲಿಗೆ ಹೂವಿನಂತ ಇಡ್ಲಿ ಮಾಡಿದ್ದೀನಿ. ಅದಕ್ಕೆ ನಮ್ಮ ಕೂಕು ಇದ್ದಾಳಲ್ಲ, ಅದಕ್ಕೆ ಮಲ್ಲಿಗೆ ಹೂವಿನಂತ ಇಡ್ಲಿ ಮಾಡಲಿಕ್ಕೆ ಏನು ಆಗ್ಬೋದು ಅಂತ ಇದ್ದ ತರಲೇ ಆನ್ಸರ್ ಹೇಳಿದ್ದಾಳೆ. ಅವಳದೇ ಒಂದು ಕ್ವಶನ್, ಅವಳದೇ ಒಂದು ಆನ್ಸರು ಅಂತಲೇ ಹೇಳ್ಬೋದು. ನೀವು ಅದನ್ನು ನೋಡ್ಕೊಂಬನ್ನಿ, ಯಾಕಂದರೆ ಅದನ್ನು ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿದ್ದೀನಿ, ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಸಿಗ್ತೀನಿ. ಇವಾಗ ಬಂದು ಸಂಜೆ ಆಗಿದೆ ಅಲ್ವಾ, ಇಲ್ಲಿ ನೋಡಿ ಟೀ ಆಗ್ತಾಯಿದೆ, ಹಾಗೆ ಇಲ್ಲಿ ಹಾಲು, ನನಗೆ ಕಾಫಿ ಆಗ್ತಾಯಿದೆ ಎರಡು ಪಾತ್ರೆಯಲ್ಲಿ. ಯಾಕಂದರೆ ನನಗೆ ಟೀ ಕುಡಿದ್ರಾಗಲ್ಲ, ಹಂಗಾಗ್ಬಿಟ್ಟು ಕಾಫಿ, ನಮ್ಮ ಅಕ್ಕನಿಗೆ ಟೀ, ಅದೇ ಅಕ್ಕನ ಮಕ್ಳಿಗೂ ನನ್ನ ಮಗಳಿಗೂ ಎಲ್ಲರಿಗೂ ಟೀ, ನನಗೆ ಮಾತ್ರ ಕಾಫಿ ಆಗ್ತಿದೆ. ಇಲ್ಲಿ ಶಿಫ್ಟಿಂಗ್ ನಡೀತಾ ಇದೆ ಫಾರ್ ಎ ಚೇಂಜ್. ಮನೇಲಿ ಅವಾಗವಾಗ ಚೇಂಜಸ್ ಮಾಡ್ತಾ ಇರಬೇಕು. ಅವಾಗ ನಮ್ಮ ಮೈಂಡು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಕಡೆಗೆ ನಮ್ಮ ಥಿಂಗ್ಸ್ ಹೋಗಲ್ಲ, ಹಾಗೆ ನಾವು ಕೂಡ ಬ್ಯುಸಿ ಇದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ. ಬೇರೆ ಅಂತ ಬ್ಯಾಡ್ ಥಿಂಗ್ಸ್ ಯಾವೂ ಅಷ್ಟಾಗಿ ಬರೋದಿಲ್ಲ. ಓಕೆ, ಹೋಗಿ ಕ್ಲಿಪ್ಪಿಂಗ್ಸ್ ನೋಡ್ಕೊಬನ್ನಿ. ನೆಕ್ಸ್ಟ್ ಸಿಗ್ತೀನಿ ಮತ್ತೆ. ಇವಾಗ ಯಾರಿಗೆ ಏನಾಗುತ್ತೆ ಸೊ ಎಣ್ಣೆ ಜಾಸ್ತಿ ಹಾಕ್ಬೇಕಿತ್ತೇನೋ, ಬೇಗ ಇದ್ದೀರಲ್ಲ. ಏನಿಲ್ಲ ಹೇಳು, ನೀ ಸಿಂಕ್ಲೇಬೇಕಲ್ಲ ಹೋಗೋಣ. ಮಾಡಿ ಕುದೀತಿದೆ ಸಾಂಬಾರು. ತೋರಿಸ್ತೀನಿ, ಹೆಸರು ಬೇಳೆ ಎಲ್ಲ ತಡ ಹಿಡಿಯುತ್ತೆ ನಾವು. ಚಟ್ನಿ ತೋರಿಸ್ತೀನಿ. ಚಟ್ನಿನ ಸಖತ್ತಾಗಿರೋದೇನಪ್ಪ, ಅವು ನಾಲ್ಕಲ್ವಾ? ಹಾಂ, ತಪ್ಪು ಅಕ್ಕ ಇಳಿಸಲ್ಲ. ಆಮೇಲೆ ಇದು ಗಟ್ಟಿಗಿದ್ರೆ ನೀರು ಹಾಕ್ಲ. ಮಿಕ್ಕಿ ತಿನ್ನಕ್ಕೆ ನಾವು ಇರೋದಾರ, ನಾನು ನಿಜ ಹೇಳ್ತೀರ. ನಾನು ಅವಾಗ ಎಷ್ಟು ಸರಿ ಕೊಟ್ಟರು ಗೊತ್ತಾ, ಅದು ಇಡ್ಲಿ ಎಲ್ಲ ತೆಗ್ದ ಆಮೇಲೆ ಲಾಸ್ಟ್ ಮಿರುತ್ತಲ್ಲ, ಇದೇ ಕೆರೆ ಕೊಡೋದು ನಾನು. ಹಾಂ, ಅದನ್ನು ಕೆರೆದಿರೋದನ್ನ ನಂಗೂ ಕೊಡ್ತಿರೋದು. ಅದನ್ನು ಮಿಕ್ಕಿರೋ ತಿನ್ನಕ್ಕೆ ನಾವು ಇರೋದು ಗೊತ್ತಾ. ನಮ್ಮ ಒಂದು ಪಾಡು ಯಾರಿಗೂ ಬರಬಾರ್ದು ನೋಡ್ರಿ. ಇದೇ ಊಟ ನಮ್ಗೆ ಇವತ್ತು. ನೋಡ್ರಿ ಹೆಂಗೆ ಮಾತಾಡ್ತಾರೆ ಅಂತ. ಅರ್ಶಿನ ಕೋತಿ ಎಲ್ಲ ಯಾವ ಸೀಮೆ? ಬೈಲು ಸೀಮೆ. ಫಸ್ಟ್ ಸೆಕೆಂಡ್ ತರ್ಡ ಕಾಕನ ಅಪ್ಪಳ್ಳು ನೀರು ಹಾಕ್ಬೇಕು. ಏನಕ್ಕೆ ಹಾಕ್ಬೇಕು? ನೀರು ಹಾಕ್ರಿ ಏನಾಗುತ್ತೆ? ಚೆನ್ನಾಗಿ ಇಡ್ಲಿ. ಇವತ್ತು ಒಳ್ಳೇದು ಕೊಟ್ರಪ್ಪ. ತಿನ್ವಾಕಿಕ್ಕೆ ಅದು ಇಷ್ಟನೇ ಇಲ್ಲ ಅವಳಿಗೆ ಇಡ್ಲಿ ತಿನ್ನಕ್ಕೆ.
ಅಂತ. ಅಷ್ಟೇ ಇಡ್ಲಿ ಪಡ್ಡು ದೋಸೆ ಇಷ್ಟ ಆಗಲ್ಲ, ಉತ್ತಪ್ಪ ಅದು ಇಷ್ಟ ಆಗಲ್ಲ. ಅಮ್ಮ ನಂಗೊಂದು ಐಡಿಯಾ ಹೇಳ್ಕೊಡ್ಲಾ? ಏನು ಗೊತ್ತಾ? ಸಾಂಬಾರಾ ಏನು ಐಡಿಯಾ ಅಂತಂದರೆ, ಮತ್ತು ಇಡ್ಲಿ ಮಲ್ಲಿಗೆ ಒಂಥರ ಸ್ಮೂತಾಗಿ ಪಫಿನೆಸ್ ಬರ್ಬೇಕಂದ್ರೆ ನಾವು ಒಂದು ಐಡಿಯಾ ಇಲ್ಲ. ಏನಂದರೆ ಅದಕ್ಕೆ ನಾವು ಹಿಟ್ಟು ಜೊತೆಗೆ ಮಲ್ಲಿಗೆ ಹೂವು ಕೂಡ ಹಾಕ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಯಾರ್ಯಾರೋ ಇನ್ಫಾರ್ಮೇಶನ್ ಕೊಟ್ಟು ಗೊತ್ತಿದ್ರೆ ಅಂತ ಅದೆಲ್ಲ ಹೇಳ್ಬೇಡ. ದಿಸ್ ಇಸ್ ಜೋಕ್, ಓಕೆನಾ? ಯಾರು ನಂಬಿರೋ ನಿಜ. ಆಮೇಲೆ ಸುಳ್ಳು ಇನ್ಫಾರ್ಮೇಶನ್ ತಿನ್ಸಕ್ಲಾ? ಸುಳ್ಳು ಇನ್ಫಾರ್ಮೇಶನ್ ಕೊಡ್ತಾರೆ ನಂಗೆ ಆಗ್ಬಿಡುತ್ತೆ ಆಮೇಲೆ ಜನಕ್ಕೆ. ಜೋಕ್ ಇದು ಕರ್ತೇನೆಂದು. ನನ್ನ ಅಮ್ಮ ನಗಲಿ ಎಂದು ನಾನು ಹೇಳಿದಂತ ಜೋಕ್ ಅದು. ನೀವು ಕೂಡ ನಗಿ, ಸೀರಿಯಸ್ ತಗೋಬೇಡಿ. ಅರುಣ ಕೋತಿ ಯಶ ಆಫ್ ಮಾಡಿ. ನೀರು ಹಾಕ್ತಾರೆ, ಚೂರು ಸ್ವಲ್ಪ ಮೆತ್ತು ಬರಲಿ ಅಂತ. ಹೌದು, ಇದಕ್ಕೆ ಸ್ವಲ್ಪ ನೀರು ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ದೋಸೆ ಆಗುತ್ತೆ. ಅದೇ ಕಮ್ಮಿ ಹಾಕಿದ್ರೆ ಇಡ್ಲಿ ಆಗುತ್ತೆ, ಇನ್ನ ಕಮ್ಮಿ ಹಾಕಿದ್ರೆ ಪಡ್ಡು ಆಗುತ್ತೆ. ಗೊತ್ತು? ಬಾರಿ ಗೊತ್ತು. ಹೇಳೋ ಎಲ್ಲ ಅಂದು ಮಾಡ್ಬಿಟ್ಟು ಎಷ್ಟು ಜನ ಕೊಡ್ಕಿದೀಮ್ಮ? ನಾನು ಒಂದಷ್ಟು ಇಬ್ರು ಮೂರು ಮಾಡ್ಬಿಟ್ಟು ಅಷ್ಟು ಜನಕ್ಕೆ ಬಂದ್ಬಿಡ್ತತೆ ನೀ ಹೇಳಕ್ಕೆ. ಬರುತ್ತೆ ಸಾಕು, ಬರಲ್ಲ ಗಾಯಸ್, ಬರುತ್ತೆ. ಇಡ್ಲಿಗೆ ಮಲ್ಗೆ ಹೂವು ಹಾಕ್ಬೇಕಂತೆ, ಅದು ಸುಮ್ಮನೆ ಹೇಳ್ದವಳು. ನೀವು ಸೀರಿಯಸ್ ತಗೋಬೇಡಿ ಆಮೇಲೆ, ಆಯ್ತಾ? ಸುಮ್ಮನೆ ಹೇಳೋದಂತ ಇಲ್ಲೇ ಕ್ಲಿಯರಿಟಿ ಕೊಟ್ಟಿದ್ದೀನಿ. ನಾನು ನನ್ನ ನಗ್ಸೋಕ್ಕೋಸ್ಕರ ಇಲ್ಲಿ ಕಾಮಿಡಿ ಮಾಡ್ತಾವಳೆ ಎಲ್ಲರಿದ್ರಿಗೂ ಆಶಾ. ಗಾಯ್ ಸೀರಿಯಸ್ ತಗೊಳ್ಳಿ ಗಾಯಸ್ ಅಂತ ನಾನು ಹೇಳಲ್ಲ, ಜೋಕಾಗಿ ತಗೊಳ್ಳಿ ತಪ್ಪಿನ. ಇವಾಗ ಇಡ್ಲಿ ಹಾಕ್ತಾ ಇದ್ದೀವಿ. ನಮ್ಮ ಮನೆಗೆ ಇಬ್ಬರಿಗೆ ಅಡುಗೆ ಮಾಡಿದರೆ ಒಂದು ಚೂರೂ ಚೆನ್ನಾಗಿ ಬರಲ್ಲ. ಆದರೆ ಇಲ್ಲಿ ಮಾಡ್ತಾ ಇದ್ದೀವಿ. ಒಂದು ಅಡುಗೆನಾದ್ರೂ ಒಂದೇ ಒಂದು ಅಡುಗೆನೂ ಕೆಟ್ಟಿಲ್ಲ. ನಾವು ಮಾಡೋ ಅಡುಗೆ ಎಷ್ಟು ಚೆನ್ನಾಗಿ ಬಂದೈತೆ. ಹೌದು, ಜಾಸ್ತಿ ಮಾಡಿದಾಗ ಆಲ್ಮೋಸ್ಟ್ ಚೆನ್ನಾಗಿ ಬರ್ತಾರೆ. ಅವಾಗಲೂ ಹೇಳ್ತೈತೆ ಆಶುಗೆ, ಜಾಸ್ತಿ ದಿನ ಅಡುಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಡುಗೆ ಅಂತೇಳಿ. ಇಬ್ರು ಮೂವರಿಗೆ ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರಲ್ಲ ನನ್ನ ಕೈಯಾಗೆ. ಎಲ್ಲರಿಗೂ ಅಷ್ಟೇ ಗೊತ್ತಿಲ್ಲ. ಐ ಥಿಂಕು ಒಬ್ರಿಗಿಬ್ರಿಗೆ ಮಾಡೋಕ್ಕೆ ಬೋರ್ ಹೆಚ್ಚಾಗುತ್ತೆ. ಇನ್ನೊಂದು ಏನೇ ಮಾಡಿ ತಾಳಿಪಿಟ್ಟು ಮಾಡಿ, ಇಡ್ಲಿ ಮಾಡು, ದೋಸೆ ಮಾಡಿ ಎಲ್ಲ ಮಿಕ್ಕುತ್ತೆ. ಹಾಗಾಗಿ ಇವಾಗ ಜಾಸ್ತಿ ಜನ ಮಾಡಿದ್ರೆ ಚೆನ್ನಾಗಿ. ಆ ಇಡ್ಲಿ ಎರಡೆರಡು ಮಿಕ್ಕವೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಇಡ್ಲಿ. ಹೌದು, ನಮ್ಮ ಮನೆಗೆ ಅಕ್ಕ ನಾನು ಎಷ್ಟು ಸಲ ಮಾಡು ನಮ್ಮ ಮನೆಗೆ ಹೆಂಗೆ ಕಿಟ್ಟೋಗೋಗುತ್ತಾ? ಇಡ್ಲಿ ನಮ್ಮ ಆಶ್ ಒಂದಿನ ತಿಂತಲ್ಲ. ಥ್ಯಾಂಕ್ ಯು. ನೀನು ನೋಡ್ದೆ ಸೂಪರ್ ಆಗಿದೆ. ಟೇಸ್ಟ್ ಚೆನ್ನಾಗೈತೆ, ಇಡ್ಲಿ ಸಖತ್ತಾಗಿ ಬಂದೈತೆ. ಅದ್ಭುತ ಅದ್ಭುತ. ಮಿಕ್ಸ್ ಚೆನ್ನಾಗಿ ಕಾಣತ್ತನ. ಕಲ್ತಿರಷ್ಟೇ ನೀನು, ಕಲ್ತಿರಷ್ಟೇ. ಏನಮ್ಮ ನಿಂದು? ಕಲ್ತಿ ನಾನು ಕಳ್ತೀನಿ. ನಂಗಾರೆ ನಾನು ನೀನು ನಾನು ಅದು ವೀಡಿಯೋ ಮಾಡ್ತಾಳೆ ಕಲ್ತ್ಕೊಂಡೆ ನಾನು. ಇಷ್ಟೊತ್ತು ಪ್ಲಾನ್ ಮಾಡ್ತಿದ್ರೆ ಬಟ್ ಪ್ಲ್ಯಾನು ಇದೇನಾಯ್ತು, ಫ್ಲಾಪ್ ಆಯಿತು. ನಾನು ಮೆಟ್ಲಿಗೆ ಮುಂದೆ ಹೋದಲ್ವಾ? ನಿಜ, ಈ ಜಸ್ಟ್ ಪಾಪ ದೊಡ್ಡಮ್ಮಂಗರ ಹಿಡ್ಕ ಅಂತ ಹೇಳ್ಬಿಟ್ಟು ನೋಡಿ ಎದ್ರಕೊಂಡಿಲ್ಲ. ನಾನು ಜೋರಾಗಿ ಎದ್ರಿಸಲಿಲ್ಲ ಅನ್ಸುತ್ತೆ. ಮುಸಲ್ ದೊಡ್ಡಮ್ಮ ಜೋರಾಗಿ ಅನ್ಲಿಲ್ಲ ನಾನು ಅಂತ. ಇನ್ಯಾರು ಎದ್ರಿಕೆ ಆಗ್ಬೇಕು ಅಮ್ಮಂಗೆ. ಏನ್ ತಿಂದ? ನೋಡಿ, ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ. ಅದೇ ಆಶಿಗೆ ಏನು ಕೂಡಿಕ್ಕಿದ್ದೀನಿ ಬಾಯಿಗೆ ಹಾಕಿ. ದೇವ್ರೇ, ನನ್ನ ಬಾಯಿಗೆ ಹಾಕು ಅಂತ ಹೇಳ್ತಾಳೆ. ಅವ್ಳ ಬಾಯಿಗೆ ಹಾಕೋದು ಏನು? ಅರುಣು ಏನು ಅರುಣು ಏನು ನಾನು ನೀನೇನು ಊಟ ಮಾಡಿದೆ? ನಾನಿವತ್ತು
ನಾನು ಇವತ್ತು ಇಡ್ಲಿ ತಿಂದು ಆಮೇಲೆ ಚಟ್ನಿ ಕೂಡ ತಿಂದು ಸಾರು ಕೂಡ ತಿಂದು ಚಟ್ನಿ ಕೂಡ ತಿಂದು ಸಾರು ಕೂಡ ಇಡ್ಲಿ ಸಾಂಬಾರಲ್ಲ ಅಥವಾ ಇಡ್ಲಿ ಚಟ್ನಿ ಅಲ್ಲ ಚಟ್ನಿ ಕೂಡ ತಿಂದು ಇಡ್ಲಿ ಕೂಡ ತಿಂದು ಸಾಂಬಾರು ಕೂಡ ತಿಂದು 5 ವರ್ಷದ ಮಗು ನೀನು ಅಲ್ಲಲ್ಲ 2 ವರ್ಷದ್ದು ಸರ್ ಈಗ ಹುಟ್ಟಿದ ಜಸ್ಟ್ ನಾವು ಹೊರಗೆ ತಂದಿದ್ವಲ್ಲ ಅನ್ಕೊಂಡು ಇಲ್ಲ ನಾನು ಹೊಟ್ಟೆ ಇದ್ದೀನಿ ಗೊತ್ತಾ ಹೊಟ್ಟೆ ಇದ್ದಾಗ ಮಾತಾಡ್ತಾ ಇದ್ದೀನಿ ಕೇಳಿಸ್ಕೊಳ್ರಿ ಮತ್ತು ಅವ್ರ ಕಣ್ಣಿಗೆ ಕಂಟಿನ್ಯೂ ಗೊಂಬೆ ಅವರಿಗೆ ಕಾಣ್ತಿದೆ ಅದೇ ಈಗ ಈ ಟೆಕ್ನಿಕ್ 21ನೇ ಶತಮಾನದ ಒಂದು ಅದ್ಭುತ ಇದೆ ನೋಡಿ ಏನು ತಿಂದ ಚೆನ್ನಾಗಿತ್ತಾ ಅಲ್ಲ ಇಡ್ಲಿ ಎಷ್ಟು ಸಕ್ಕತ್ತಾಯ್ತಲ್ಲ ಚಟ್ನಿ ಖಾಲಿ ಆಯಿತು ಅಂತಂದರೆ ಅರುಣ ಹೆಂಗೆ ನೋಡಿ ಸಕ್ಕತ್ತಾಗಿತ್ತು ಹೆಂಗೆ ಅರುಣ ಸಕ್ಕತ್ತಾಗಿತ್ತು ಮುಂದೆ ನೋಡಿ ಇಡ್ಲಿ ಎಷ್ಟು ಸಕ್ಕತ್ತಾಯಿತು ನೋಡಿದ್ರಲ್ವಾ ತೋರಿಸಿದ್ವಲ್ಲ ಯಾಕೆ ಇಡ್ಲಿ ಚಟ್ನಿ ಇಷ್ಟೇ ಮಿಕ್ಕಿರೋದು ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀವಿ ಗೊತ್ತಾ ಎಲ್ಲರಿಗೂ ಇಬ್ಬರಿಗೆ ಅಡುಗೆ ಮಾಡೋಕ್ಕೆ ಬರೋದು ಒಂದು ಕಡಿದೆ ಕಣಕ ನಾನು ಚೆನ್ನಾಗಿ ಎಲ್ಲ ಜನಗಳಿಗೆ ಮಾಡೋಕ್ಕೆ ನಂಗೆ ಇಷ್ಟ ನಾನು ಹೇಳ್ತೀನಲ್ವ ವೀಡಿಯೋದಲ್ಲಿ 3 ರಿಂದ 4 ಜನಕ್ಕೆ ಅಡುಗೆ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಟೇಸ್ಟಿಫುಲ್ ಆಗಿರುತ್ತೆ ಹೆಂಗೆ ಮಾಡೋದು ಚೆನ್ನಾಗಿರುತ್ತೆ ಅಂತ ನೋಡಿ ಕಪ್ಪಲಟ ಆಡ್ದಂಗೆ ಆಡ್ತಾ ಇದ್ದಾಳೆ ನನ್ನ ಮಗಳು ನೋಡಿ ಹೆಂಗೆ ಆಡ್ತೈತೆ ನೆನ್ನೆ ಪೊಂಗಲ್ ಖಾಲಿ ಆಯ್ತು ನೆನ್ನೆ ಪೊಂಗಲ್ ಅದಕ್ಕೆ ಪೊಂಗಲು ಕರೆಕ್ಟಾಗಿ ಖಾಲಿ ಮಾಡಿದ್ವಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ ಇಡ್ಲಿ ಕೂಡ ಅಷ್ಟೇ ಚಟ್ನಿ ಕೂಡ ಅಷ್ಟೇ ಹಾಂ ನಾಳೆ ಎಗ್ ರೈಸ್ ಮಾಡ್ತೀನಿ ಚೆನ್ನಾಗಿ ಕಸ ಧೂಳು ಗಾಳಿ ಬರ್ತೈತೆ ಏನಾರಣ ಪದ್ದು ಸ್ಟ್ಯಾಂಡ್ ಅಂತಾಳಂತೆ ತಗೊಳ್ಳಿ ಅಲ್ವಾ ದೇವ್ರ ಐಟಮ್ಸ್ ಇಡೋದಕ್ಕೆ ತಗೊಂಡ್ರೆ ಚಿನ್ನದು ತಗೊಂಡ್ಲಿ ಹೇಳು ಯಾರು ಬೇಡ ಅಂದರು ಅದಾಗೆ ನಂಗೆ ತುಂಡು ಕೊಡ್ರಿ ಸಾಕು ಅಂದೆ ಸರ ಮಾಡಿ ಸಾಕೊಂಡ್ಬಿಡ್ತೀನಿ ನಾನು ಹೆಂಗೆ ಫ್ರೆಂಡ್ಸ್ ಹೌದಲ್ಲ ಎಲ್ಲ ಒಳಗೆ ಸಣ್ಣದು ಇಲ್ಲಿ ಮರಿ ಸತ್ಬಿಡಿರ್ತಾವ ಎಲ್ಲಿ ಒಳಗ ಇಲ್ಲಿ ಸತ್ತೋಗಿದೆ ಅಂತ ಬಾತ್ರೂಮಲ್ಲಿ ಸೊಪ್ಪು ತಗೊಳಕ್ಕಿಲ್ಲ ಓಡಲ್ಲ ಬರ್ತಾಳೆ ಸೊಪ್ಪು ಸೋಸಕ್ಕೆ ಅಷ್ಟೇ ನೀನು ಸೊಪ್ಪು ಸೋಸಕ್ಕೆ ಖುಷಿನಾ ಹೌದು ತುಂಬ ಖುಷಿ ಗೊತ್ತಾ ಫಸ್ಟ್ ಅವಳ ಡ್ರೆಸ್ ಚೇಂಜ್ ಮಾಡೋ ಸ್ನಾನ ಮಾಡ್ಕೊಂಡು ನೋ ಯಾಕಂದ್ರೆ ಇಟ್ಸ್ ಮೈ ಫೇವ್ರೆಟ್ ಡ್ರೆಸ್ ಇದ್ರಾಗೆ ಇರ್ತೀನಿ ದೊಡ್ಡಮ್ಮ ಸ್ನಾನ ನೀರು ಕಲ್ಸಿಟ್ರು ಸ್ನಾನ ಮಾಡಿದ್ರೆ ಈಗ ಕೊಂಡ್ಕೊಂಡು ಕುಂತಾಳೆ ಇಡ್ಲಿ ತಿಂದು ಕೊಟ್ಟು ನಾನು ಸೊಪ್ಪು ಸೋಸ್ಬೇಕು ಅದಕ್ಕೆ ಕುಂತಿದ್ದೀನಿ ನಂಗೆ ಸೊಪ್ಪು ಸೋಸ್ ತುಂಬ ಇಷ್ಟ ಜನ್ಮ ನಂದಲ್ಲ ನಾನು ಹೇಳ್ಬೇಕಂದ್ರೆ ಏನಲ್ಲ ಅಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಇಲ್ಲ ಟಿವಿ ಇದನ್ನ ಗೊತ್ತಾ ಇದನ್ನ ಒಬ್ಬ ಕಮೆಂಟ್ ಹಾಕ್ತಾರೆ ಹಳೆ ಕಬ್ಬಣ ಹಳೆ ಸೀಸ ಮರೋರು ಅಂತ ಅವ್ರು ಹೇಳ್ತಾರೆ ಅವ್ರು ಹಂಗೆ ಜನಗಳಿಗೆ ಏನು ಒಳ್ಳೇದಂದ್ರೆ ಕೆಲವರಿಗೆ ಒಳ್ಳೇದಂದ್ರೆ ಆಗೋದಿಲ್ಲ ಒಳ್ಳೇದು ನೋಡಿದ್ರೆ ಏನಾದರೂ ಮಾಡಿ ಈ ವಾಲ್ ಪೋಸ್ಟರ್ ಇರುತ್ತಲ್ಲ ಗೋಡೆಗೆ ಫಿಲಮ್ದು ಏನಾದರೂ ಒಂದು ಪಿಕ್ಚರಿಗೆ ಅಂಟಿಸಿದ್ರೆ ಅದಕ್ಕೆ ಸಂಗಿ ಬಡಿಯೋದು ಅದು ಕಿತ್ತಾಕೋದು ಇಂಥ ಮಾಡ್ತಾರಲ್ಲ ಅಂತಾನೆ ಬ್ಯಾಡ್ ಕಮೆಂಟ್ ಹಾಕೋದು ನಾವು ಅದಕ್ಕೆ ನನ್ನ ತಲೆಗೆ ಇಲ್ಲ ಅವೆಲ್ಲ ಆಗ್ತಾರೋ ಹಾಗೆ ಒಳ್ಳೇದು ಅಂದ್ರೆ ಕೆಟ್ಟದ್ದು ಆಗ್ತಾ ಇರ್ತಾರೆ ಉಗ್ಳರು ಯಾರು ಇಲ್ವಲ್ಲ ಅವರಿಗೆ ಕ್ಯಾಕ್ಟರ್ಸಿ ಹಿಂಗೆ ಮಾಡಿ ಕೆಲವರು FRI ಕೇಸ್ ಹಾಕೊಂಡು ಕುಂತವ್ರೆ ಇನ್ನೇನು ಎಲ್ಲರೂ ಎಲ್ಲರೂ ಎದ್ದೇಳ್ಬೇಕು ಅವಾಗ ಸರಿ ಆಗುತ್ತೆ ಅವ್ರಿಗೆ ಜನಗಳಿಗೆ ಬ್ಯಾಡ್ ಕಮೆಂಟ್ ಹಾಕೊಂಡು ಕುತ್ಕೊಳ್ಳಿ ಅದೊಂದು ರೂಲ್ಸ್ ತಂದುಬಿಟ್ರೆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಇನ್ನೊಂದ್ಸಲ ಹಾಕಕ್ಕೆ ಹೋಗಲ್ಲ ಯಾರು ತರಬೇಕು ಸರ್ವೆ ಮಾಡೋಂಥದ್ದು ಅಲ್ಲ ಅವ್ರ ಪಾಡಿಗೆ ನಮ್ಮ ಪಾಡಿಗೆ ನಮ್ಮ ಮೊಬೈಲ್ ಒಳಗೆ ನಮ್ಮ ವೀಡಿಯೋ ಹಾಕೊಂಡ್ರೆ ನಿಮಗೆ ತಿಕ್ಕ ಉರಿಯುತ್ತಾ ತಿಕ್ಕ ಮುಚ್ಕೊಂಡಿರ್ಬೇಕಪ್ಪ ನಿಮ್ಮ ಮೊಬೈಲಿಗೆ ಏನೋ ಬಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವ ನಾವು ಹಾಂ ನಿಮ್ದು ಗಂಟು ಕಲ್ಕೊಂಡ್ರೆ ಮಾತಾಡಬೇಕು ನಮ್ಮ ಮೊಬೈಲ್ ನಾವು ಹಾಕೊಂಡು ನಮ್ಮ ನಾವು ಇಷ್ಟ ಬಂದ ಬಟ್ಟೆ ಹಾಕೊಂಡು ಇವ್ರಿಗೆ ತಿಕ್ಕ ಉರಿತದೆ ಇನ್ನು ಅವ್ರು ಸುತ್ತಮುತ್ತ ಇರೋ ಜನಗಳಿಗೆ ಎಷ್ಟು ಕಾಟ ಕೊಟ್ಟಿರ್ಬೋದು ಈ ಬ್ಯಾಡ್ ಕಮೆಂಟ್ ಹಾಕೋರು ಅಂದ್ರೆ ಬೇಗ ಆಗುತ್ತಲ್ಲ ಚಾರ್ಜ್ ಹೌದು ಎಷ್ಟು ಬೇಗ ಚಾರ್ಜ್ ಆಗುತ್ತೆ ಅಷ್ಟು ಬೇಗ ಹೋಗುತ್ತಂತ ಗೊತ್ತಾ ಅದು ನಿಜ ಕೂಡ ಹೌದು ಅಮ್ಮ ಒಂದು ಪ್ರಾಸಪದ ಹೇಳ ನೀನು ನಾನೊಂದು ಕ್ವಶನ್ ಕೇಳ್ತೀನಿ ಆನ್ಸರ್ ನೋಡು ಆಶಾ ಹೇಳ ನೀ ಕೇಳೋದೇಶ ಹೇಳ ನೀನು ನಾನೊಬ್ಬಳೇ ಇದ್ದಾಗ ಮನೆಗೆ ನಾನು ಯಾಕೆ ನೀನು ಗೋಳೈಕಂತಿರ್ತೀಯ ನೀನು ನಾನು ಇಡ್ಲಿ ತಿನ್ನಲ್ಲ ದೋಸೆ ತಿನ್ನಲ್ಲ ಉಪ್ಪಿಟ್ಟು ತಿನ್ನಲ್ಲ ಅವಲಕ್ಕಿ ತಿನ್ನಲ್ಲ ಅದು ಇಲ್ಲದ್ರೆ ಯಾವ್ದು ಅಡುಗೆ ಜರಿಯಂಗೆ ಎಲ್ಲ ಇಬ್ರು ಕುತ್ಕೊಂಡ್ಬಿಡ್ತಾರೆ ಅಕ್ಕ ತಂಗಿಯರು ಇಲ್ಲ ಕುಕ್ಕೋದು ರಕ್ತದ ಜೊತೆ ಸೇರ್ಕೊಂಡ್ಬಿಡ್ತಾಳೆ ಅವಳ ಜೊತೆಗೆ ಈ ತಿಂಡಿ ಆ ತಿಂಡಿ ಅನ್ನೋ ಒಂದು ನೆಪನೇ ಇಲ್ಲ ಹೊಟ್ಟೆ ತುಂಬ ಉಂಡಿನ ದಪ್ಪ ಆಗೋಳೆ ನೋಡಿ ಹಾಂ
ಮತ್ತೆ ಅಷ್ಟು ದಪ್ಪ ಆಗಿಲ್ಲ ಒಟ್ಟು ಒಂಚೂರು ಸೊರಗಿರ ಅಂತ ದಪ್ಪ ಆಗಿದ್ದೆ. ತಪ್ಪಾಗಿದ್ದು ನಾನು. ಹೌದು ಫ್ರೆಂಡ್ಸ್, ನಾನು ಕೂಡ ದಪ್ಪ ಆಗಿದೆ, ನೋಡು ಕೂಡ ದಪ್ಪ ಆಗಿದೆ. ಇವಾಗ ನೋಡಿ, ಇವಾಗ ಇಡ್ಲಿ ಆಯಿತು. ಇವಾಗ ಬಂದು ನಾವು ಕಿರಿಕ್ಸಾಲೆ ಹಾಗೆ ಈ ಸಬ್ಬಾಕ್ಸಿನ ಯೂಸ್ ಮಾಡ್ಕೊಂಡು ಸ್ವಲ್ಪ ತೋರಿಸ್ತು. ಇದು ಸಬ್ಬಾಕ್ಸಿ, ಇದು ಕಿರಿಕ್ಸಾಲೆ. ಅದು ನೀನು ಇದು ನಾನು ಮಾಡೋದು ಸಾರ ಆಯ್ತಾ. ಇವಾಗ ಇದನ್ನ ಹಾಕ್ಬಿಟ್ಟು ಬಸಾರ ಮಾಡ್ತೀನಿ ಇವತ್ತು. ನಮ್ಮ ಕೂಗಂತೂ ಓಡೋಗ್ಬಿಟ್ಟು ಜನ್ಮ ನಂಟು ಸೊಪ್ಪು ಸೋಸ್ತಿದ್ರೆ ನಾನು ಬರ್ತೀನಿ ಅಂತ ಮಾಡ್ತಾ ಇಲ್ಲಲ್ಲಿ. ಯಾಕಂದರೆ ಸೊಪ್ಪು ನನಗೆ ತುಂಬ ಇಷ್ಟ. ಯಾಕಂದರೆ ಸೊಪ್ಪಿಗೂ ನನಗೂ ಜನ್ಮದ ನಂಟು ಇದೆ, ಅದಕ್ಕೆ. ಅಲ್ಲ ನೀವು ಫಸ್ಟ್ ಸ್ನಾನ ಮಾಡೋದು ಈ ಥರ ದಾರ ಹಾಕ್ಬಿಟ್ಟು ನೋಡಮ್ಮ ಹಿಂಗ ಸೊಪ್ಪು ಸೋಸೋದು ಇಂಥದ್ದೆಲ್ಲ ಹಾಕ್ಬಿಡಮ್ಮ ದೊಡ್ಡಮ್ಮ ಬೈತೆ ಅಂತೇಳಿ ತೆಗ್ದು ಇಲ್ಲಿ ಕಡೆಗೆ ಹಾಕ್ತಾಳಲ್ಲ. ನಾನು ಎಂತಾಡು ಜನ್ಮದ ಅನು ಬಂದ, ನನಗೂ ನಿನಗೂ ಪ್ರೇಮಾನು ಬಂದ. ಯಾಕಂದ್ರೆ ನೋಡಿ, ದಿಸ್ ಈಸ್ ದಂಟಿನ ಸೊಪ್ಪು ಅಲ್ಲ, ಕಿರಿಕ್ಸಾಲೆ ಕೋತಿ. ದಂಟಿನ ಸೊಪ್ಪು ಕೊಡು. ದಂಟಿ ಸೊಪ್ಪಲ್ಲ ಮೊಟ್ಟೈತಲ್ಲಿ ಕ್ವಾಣಾಗೈತೆ. ದಂಟಿ ಸೊಪ್ಪಲ್ಲಿ ಕ್ವಾಣಾಗೈತೆ. ದಂಟಿನ ಸೊಪ್ಪು ಅಂತ ದಂಟಿ ಸೊಪ್ಪ ಚಿಟ್ಟೆ ಇದ್ದಂಗೈತೆ. ಚಿಟ್ಟೆ ನೋಡು, ಚಿಟ್ಟೆನೇ ಇಲ್ಲಿ ನೋಡು, ಚಿಟ್ಟೆ ಥರನೇ ಐತೆ ಚುಕ್ಕೆ ಸೊಪ್ಪ. ನೋಡು, ನಾನು ವೀಡಿಯೋ ಮಾಡಕ್ಕಿಲ್ಲ ಅಲ್ಲ, ಒಯ್ಕಂತವ್ರೆ ನೋಡಿ ಅಲ್ಲ. ಚುಕ್ಕೆ ಸೊಪ್ಪು, ಚುಕ್ಕೆ ಅಮ್ಮ, ಅದು ಚುಕ್ಕೆ ಸೊಪ್ಪು ಅಲ್ಲ, ಚುಕ್ಕೆ 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 ಸೊಪ್ಪು. ಇವತ್ತು ಫುಲ್ ಜೋಕ್ ವಿಡಿಯೋ ಫ್ರೆಂಡ್ಸ್, ಇವತ್ತು ಫುಲ್ ಕಾಮಿಡಿ ಇರೋದೆ ನಮ್ಮ ಒಂದು ಬ್ಲಾಗಲ್ಲಿ. ಅವ ದಂಟಿನ ಸೊಪ್ಪು ಅಲ್ವೇನಾ? ನನ್ನ ಕೈಯಲ್ಲಿ ನನ್ನ ಮನೆಗೆ ಚೆನ್ನಾಗಿ ಆಗ್ತಾಯಿಲ್ಲ. ಬರೀ ಶೇಂಗಾ ಚಟ್ನಿ ಮಾಡಿದ್ರೆ ಚೆನ್ನಾಗಿ ಆಗ್ತಾ ಇರಲಿಲ್ಲ, ಏನು ಚಟ್ನಿ ಮಾಡಿದ್ರು ಚೆನ್ನಾಗಿ ಆಗ್ತಿಲ್ಲ. ಬಟ್ ಆದರೆ ಇವತ್ತು ಯಾಕೆ ಗೊತ್ತಾ ಚಟ್ನಿ ಚೆನ್ನಾಗಿ ಆಗ್ತಿರ್ಲಿಲ್ಲ, ನೀನು ಅಡುಗೆ ಚೆನ್ನಾಗಿ ಮಾಡೋದು ಅದಕ್ಕೆ. ಎಂತ ಮಾಡೋಣ? ಅದು ಯೆಲ್ಲೋ ಕಲರ್ ಮಾವಿನ, ಪಿಂಕ್ ಕಲರ್ ಅಂತ ಅಲ್ಲ, ಪಿಂಕ್ ಕಲರ್ ನೀನು ಬೆಳೆಯಮ್ಮ, ನಾವು ಮಾಡ್ಕೊಳ್ತೀನಿ. ಪಿಂಕ್ ಮಡ್ಡು ಪಿಂಕ್ ಕಲರ್ ಮಾವಿನ ಯಾರು ಬೆಳೆದಲ್ಲಿ ನೀನು ಬೆಳಿ. ಹೊಲದಲ್ಲಿ ಬಿಡೋದು ಮಾವನ ಮರನ ಮನೆಯೊಳಗೆ ಹಾಕತ್ತಾರ, ಅದು ಹೊಲ್ದಾಗ ಹಾಕೋದು ಕತ್ತೆ. ನೋಡಿ ಎಷ್ಟು ತರಲೆ ಮಾತಾಡ್ತಾಳೆ. ಹೊಲದಲ್ಲಿ ಅಷ್ಟೇ ಹಾಕಲ್ಲ, ಮನೆ ಮುಂದೆನೂ ಹಾಕ್ತಾರೆ. ತರಲೆ ಆಗಿದ್ದಾಳೆ ಫ್ರೆಂಡ್ಸ್, ಇಲ್ಲಿ ನನಗೆ ತರಲೆ ಮಾತಾಡ್ತಾಳೆ ನೋಡಿ. ಗೈಸ್, ಬರೀ ಹೊಲದಾಗ ಹಾಕ್ತಾರ ಮರನ, ಮನೆ ಮುಂದೆ ಯಾರು ಹಾಕಲ್ಲ ಹೇಳ್ರಿ. ಯಾರೋ ನಮ್ಮ ಮನೆ ಮುಂದೆ ಮರ ಹಾಕ್ಬಿಟ್ರೆ ಅದು ಮಾವಿನ ಮರ ಹಾಕ್ಬಿಟ್ರೆ ಗೋವಿಂದ, ಅದೆಷ್ಟು ಬೇರೆ ಸ್ಪ್ರೆಡ್ ಆಗಬೇಕು. ತೆಂಗಿನ ಮರಕ್ಕೇನೆ ಬೇಕು ಒಂದು 5-2 ಕಿಲೋ ಸಾಕಷ್ಟು, ಒಂದು ಮನೆಯಷ್ಟು ಬೇರೆ ಹೇಳ್ಕೊಳ್ಳುತ್ತೆ. ಅದೇನಾದರೂ ಅದ್ರಲ್ಲಿ ಏನಾದರೂ ನಾವು ಮನೆ ಮುಂದೆ ಏನಾದರೂ ನಾವು ಮರ ಹಾಕ್ಬಿಟ್ರೆ ಅದಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ? ಮನೆ ಮುಂದೆ ಅಷ್ಟೆಲ್ಲ ಸ್ಪೇಸ್ ಇರುತ್ತಾ? ಇವಳಿಗಿರುತ್ತೆ ಕಲ್ಪನೆ. ಉಗುರು ಕೊಯ್ಕೊಳಕ್ಕೆ ವಾರ ನೋಡ್ತಾಳೆ ಈ ವಯಸ್ಸಿಗೆನೆ. ಹೇಳಲ್ಲ ಇವತ್ತು ಯಾವ ಅರುಣ ಅಂದು ಶನಿವಾರ ಅಂತಂದರೆ, ಇವತ್ತು ಶನಿವಾರ ಬೇಡಪ್ಪ, ನಾನು ನಾಳೆಗೆ ಭಾನುವಾರ ಉಗುರು ಕೊಯ್ಕೊಬೇಕು. ಈ ವಯಸ್ಸಿಗೆ ಎಷ್ಟು ಆಚಾರ ವಿಚಾರ ಸಂಪ್ರದಾಯ ನಡೆಸ್ತಾವಳೆ. ನಾನೇ ನಡೆಸ್ತಾಳೆ ಸಂಪ್ರದಾಯ, ಇವಳು ನಡೆಸ್ತಾವಳೆ. ಏನು ಗೊತ್ತಾ, ನಮ್ಮ ಪ್ರತಿಯೊಂದು ಯಾವಾಗಲೂ ನೆನಪಾಗೋದು ಉಗುರು ಕೊಯ್ಕೋಬೇಕು. ಶನಿವಾರ ಉಗುರು ಕೊಯ್ಕೊಬಾರ್ದು ಅಂತ ಯಾವಾಗಲೂ ಹೇಳ್ಬಿಟ್ಟಿದ್ದೀನ, ಅದೇ ಮೈಂಡಲ್ಲಿ. ಶನಿವಾರ ಯಾವತ್ತು ಉಗುರು ಕೊಯ್ಕೊಬಾರ್ದು, ಶುಕ್ರವಾರ ಉಗುರು ಕೊಯ್ಕೊಬಾರ್ದು. ವಾರದ ದಿನ ಅವತ್ತಲ್ವಾ, ಅವತ್ತೆಲ್ಲ ಉಗುರು ಕೊಯ್ಕೋಬಾರ್ದು. ಅದು ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯ ಎಂದು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವರು ಕಲೀರಿ. ಭಾಷೆನ ಒಂದು ಭಾಷೆ ಮಾತು ಈ ವಯಸ್ಸಿಗೆ ಏನು ಸಂಪ್ರದಾಯ ಇವೆಲ್ಲ ಬೇಕಾ? ಮಾರೇ ಕಮೆಂಟ್ ಹಾಕಿ ಗೈಸ್, ಕಮೆಂಟ್ ಹಾಕಿ. ಕಮೆಂಟ್ ಇದಕ್ಕೆಲ್ಲ ಕಮೆಂಟ್ ಹಾಕ್ಬೇಕು. ಇದು ದಂಟಿನ ಸೊಪ್ಪು ಅಂತೆ. ಆದ್ರೆ ಅವಾಗ ಕೇಳಿದ್ರೆ ದಂಟಿ ಸೊಪ್ಪು ಅದೇನಮ್ಮ ಅಂತಂದ್ರೆ ಅಲ್ಲ ಕಿರಿಕ್ಸೋಲೆ ಬಿಡ್ತೈತಿ. ಏ ಇಲ್ಲ ಫ್ರೆಂಡ್ಸ್, ಬೇಕಾದ್ರೆ ಹೇಳಿದ್ರೆ ತಾನೆ ಅವಾಗಲೇ ಇದು ಕಿರಿಕ್ಸಾಲೆ ಸೊಪ್ಪು, ಇದು ದಂಟಿನ ಸೊಪ್ಪು ಅಂತ. ಮರುಣ ಇದು ಚಿಟ್ಟೆ ಸೊಪ್ಪು ಅಥವಾ ಚಿಟ್ಟೆ ಸೊಪ್ಪು ಅಂತ, ಚಿಕ್ಕೆ ಸೊಪ್ಪು ಅಂದ್ಲು. ನಮ್ಮ ಆಶೆ ಉಲ್ಟಾ ಪುಲ್ಟ ಮಾಡ್ತಾಳೆ ಇಲ್ಲಿ. ಅಂತ ಖುಷಿ ಒಳಗೆ ಇವಾಗ ಇರೋದು. ದಂಟಿನ ಸೊಪ್ಪು ಅದು ಚುಕ್ಕೆ ಸೊಪ್ಪು ಇದೆ. ಇಲ್ಲ, ಅದು ಚಿಟ್ಟೆ ಸೊಪ್ಪು ಅಂತ ಅನ್ಕೊಂಡು ಅದಕ್ಕೆ ಕೇಳ್ತಿದ್ದೆ ಚಿಟ್ಟೆ ಸೊಪ್ಪು ಅಂತ. ಇದು ದಂಟಿನ ಸೊಪ್ಪು ಅಂತ ನಮ್ಮ ಅಕ್ಕ ಕೇಳಿದ್ಕೆ ಇವಳು ಯಾವ್ದು ಹೆಂಗ್ ಗೊತ್ತಾ ಗೈಸ್, ಇದು ನೀಟಾಗಿ ಜಡ ಮುಗಿದಿದೆ ಗೈಸ್. ಇದು ದಂಟಿನ ಸೊಪ್ಪು. ಈ ದಂಟಿಗೂ ನನಗೂ ತುಂಬಾ ಒಳ್ಳೆ ನೆಂಟಿದೆ ಗೈಸ್.
ಅದಕ್ಕೆ ಎಲ್ಲದ್ಕೊಂಡಿದ್ದೆಲ್ಲ ದಂಟು ಅಂತೇಳಿ ಕಿರಿಕ್ಸಲ ದಂಟು ಅಂತೇಳಿ ಸಬ್ಬಕ್ಸಿನ ದಂಟು ಅಂತೇಳಿ ನೀನ್ ಅವಾಗ ಹೇಳಿಲ್ಲ. ಇದು ಚಿಟ್ಟೆ ಸೊಪ್ಪು ಅಂತ ಕೇಳಿ ಇದು ದಂಡಿ ಸೊಪ್ಪು ಅಂತ ಹೇಳ್ತಾಳೆ. ಕೊತ್ತಿ ಅವ್ನು ನೀ ತಾನು ಹೇಳಿದ್ದು ಅಮ್ಮ ದಂಡಿ ಸೊಪ್ಪಿನ ಮಾತ್ರ ಕೊಡಮ್ಮ ಅಂತಂದ್ರೆ ಕಿರಿಕ್ಸಲ್ಲ ಅಂತಂದ್ರೆ ಏ ಕತ್ತೆ ಫಸ್ಟಿಗೆ ನಾನು ಇಲ್ಲಿ ಸೋಸಿಲ್ವಾ ಕಿರಿಕ್ಸಲ ನಂಗೆ ಗೊತ್ತಿಲ್ವಾ 25 ವರ್ಷ ಆಗೈತೆ ನನಗೆ ಇನ್ನು ಎತ್ತು ಏನ್ ಗೊತ್ತಾಯ್ತು ನೋಡಿ guys. ಎಷ್ಟು ಕೇಳ್ತಾ ಇದ್ರಲ್ಲ ಈಗ ಏ ಇಲ್ಲ 25 ವರ್ಷ ಆದರೆ ನನಗೆ ಮದುವೆಗೆ 25 ವರ್ಷ ಆಗೈತೆ ಇವಳು ಎತ್ತು ಹೇಳಲ್ಲ ಅಲ್ಲ ಜೋಲ್ ಕಳ್ಕೊಂತಾರೆ ಜೋ ಅಲ್ವಾದು ನಮ್ಮ ಹೊರಡಿಗೆ ನಿದ್ದೆ ಬಂದೈತೆ ಅಂತೇಳಿ ಮಲ್ಕೋಗೋಣ ಸ್ವಲ್ಪ ನಾವೇ ಮಾಡ್ತೀವಿ ನಾನು ಅಷ್ಟು ಅಡುಗೆ ಮಾಡ್ತೀವಿ ಬ್ಲಾಗ್ ಮಾಡ್ಕೊಂಡು ಅಂದರೆ ಹೋಗೋಣ ಮಲ್ಕೊ ಜೋ ಕಳ್ಕೊ ನಾನು ಹೇಳಿ ಒಬ್ಬರು ಹೇಳ್ಕೊತೀನಿ ಹಿಡ್ದೆ ಸ್ವಲ್ಪ ಒಂದು 20 ನಿಮಿಷ ಫ್ರೆಂಡ್ಸ್ ನಾನೇನು ಮೊದಲೆಲ್ಲ ಅವ್ಳು ಹಿಡಿಬೇಕಂತ ಹಿಡಿದು ಗೈಸ್ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ ಅಂದ್ರೆ ಜೋ ಕಳ್ಕೊಳ್ಳೋಣ ಅಂತಂದೆ ಅದು ತಪ್ಪೇನಮ್ಮ ತಪ್ಪಲ್ಲ ಸರಿ ಪದಕ ಹೇಳು ತಪ್ಪೇನಕ್ಕ ಜೋ ಅಲ್ಲ ಜೋಲು ಪದಕನ ಹೇಳು ನಮ್ಮ ಫ್ರೆಂಡ್ ನಮ್ಮ ಆಶಾ ನಾನು ನನ್ನ ಫ್ರೆಂಡ್ ನನ್ನ ಮಗಳಲ್ಲ ಅವಳು ನನ್ನ ಫ್ರೆಂಡ್ ನನ್ನ ಮಗಳಲ್ಲ ಈ ಕೊತ್ತಂಬರಿ ತೆಗಿ ಮಿಕ್ಸಿಗೆ ಹಾಕೋಕ್ಕೆ ಅಂತ ಅಂದರೆ ಎಷ್ಟು ತೆಗ್ದಾಳೆ ನೋಡಿ 2 ಕಡ್ಡಿ ತೆಗ್ದಾಳೆ ಇಷ್ಟು ತೆಗ್ದಾಳೆ ಇಷ್ಟು ಆಮೇಲೆ ಅವ್ರು ನಮಗೆ ಹೇಳಿದ್ಕೆ ನೋಡೋಕೆ ಹೆಂಗೆ ಮಾಡ್ತಾಳೆ ಅಂತಂದಕ್ಕೆ ಅಷ್ಟು ತೆಗ್ದಾಳೆ ಆಮೇಲೆ ಎಷ್ಟು ಕರಿಬೇವು ತೆಗ್ದಾಳೆ ಅಕ್ಕಿ ಹಾಕ್ಕೊಂಡು ಯಪ್ಪ ಆನು ಆನೆ ಆನು ಅಯ್ಯೋ ಯಪ್ಪ ಭಗವಂತ ಓಕೆ ಒಂದು ಬಾಕ್ಸೇ ಹೋಯ್ಕೊಂಡಾಳೆ ಅಪ್ಪ ಕ್ಯಾನ್ನೆ ಊದ್ಕೊಂತಾಳೆ ಹೌದಾ ಕೇಳಿ ದೊಡ್ಡಮ್ಮ ಕೇಳಿ ಹೌದಮ್ಮ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ವಾ ಇವತ್ತಿನ ವ್ಲಾಗ್ ಹೇಗಿತ್ತು ಇವತ್ತಿನ ವ್ಲಾಗ್ ಸುಮಾರು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ನಾನು ಡೈಲಿ ವ್ಲಾಗ್ ಥರನೇ ಮಾಡಿದ್ದೀನಿ ಇದರಲ್ಲೇನು ಯಾವುದೇ ಒಂದು ರೆಸಿಪೀಸ್ನ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡಿಲ್ಲ ಹಾಗೆ ಮಾಡಿದ್ದಂಥ ರ್ಯಾಂಡಮ್ ವ್ಲಾಗ್ ಥರ ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ ಮಿಲಿಯನ್ ವ್ಯೂಸ್ ಕೊಡಿ ಪ್ರತಿಯೊಂದು ವೀಡಿಯೋನ ಮಿಲಿಯನ್ ವ್ಯೂಸ್ ಕೊಡಿ ನಾನು ಒಳ್ಳೊಳ್ಳೆ ರೆಸಿಪಿ ಮಾಡಲಿಕ್ಕೆ ರೆಸಿಪೀಸ್ಗಳು ಟ್ರೈ ಮಾಡ್ತೀನಿ ಹಾಗೆ ಡೈಲಿ ವ್ಲಾಗ್ ಅಂತೂ ಇಲ್ಲಿ ಅಕ್ಕನ ಮನೇಲಿ ಇರೋವರೆಗೂ ಡೈಲಿ ವ್ಲಾಗ್ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತಿದ್ದೀನಿ ಚೆನ್ನಾಗಿ ವ್ಯೂಸ್ ಕೊಡಿ ಮಿಲಿಯನ್ ವ್ಯೂಸ್ ಕೊಡಿ ಹಾಗೆ ನೆಕ್ಸ್ಟ್ ಬರುತ್ತೆ ಒಂದು ನನಗೆ PCOD ಪ್ರಾಬ್ಲಮ್ ಇತ್ತು ಹಂಗಾಗಿ ಆ PCOD ಪ್ರಾಬ್ಲಮ್ಗೆ ನಾನು ಇಲ್ಲಿ ಸೊಲ್ಯೂಷನ್ ಕಂಡ್ಕೊಂಡಿದ್ದೀನಿ ನಮ್ಮ ಅಕ್ಕನ ಹತ್ರ ಹಾಗಾಗ್ಬಿಟ್ಟು ಅದನ್ನು ನನಗೆ PCOD ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಆ ವ್ಲಾಗಲ್ಲಿ ಹೇಳ್ತೀನಿ ನಾನು ಯಾಕೆ ಅದನ್ನು ಮಾಡ್ತಾಯಿದ್ದೀನಿ ಅದರಿಂದ ಏನು ಬೆನಿಫಿಟ್ಟು ಏನು ಪ್ರಾಬ್ಲಮ್ ಇತ್ತು ನನಗೆ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಇವಾಗ ಮಿಲಿಯನ್ ವ್ಯೂಸ್ ಕೊಡಿ ಚೆನ್ನಾಗಿ ವ್ಯೂಸ್ ಕೊಡಿ ಟೇಕ್ ಕೇರ್ ಬಾಯ್ ನೋಡಿ ಟೇಕ್ ಕೇರ್ ಬಾಯ್ ಅಂತಿದ್ದಾಳೆ ಟಾಟಾ ಬಾಯ್ ಅಂತಿದ್ದಾಳೆ ಬಾಯ್ ಚೆನ್ನಾಗಿ ವ್ಯೂಸ್ ಕೊಡಿ ಓಕೆನಾ ಚೆನ್ನಾಗಿ ವ್ಯೂಸ್ ಕೊಡಿ ನಾನು ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ಡೈಲಿ ವ್ಲಾಗ್ ಆ್ಯಂಡ್ ರೆಸಿಪೀಸ್ ಎಲ್ಲ ಇರುತ್ತೆ ನನ್ನ ವ್ಲಾಗಲ್ಲಿ ಟ್ರಾವೆಲ್ ವ್ಲಾಗ್ ಎಲ್ಲ ಇರುತ್ತೆ ಕಾಮಿಡಿ ಕೂಡ ಇರುತ್ತೆ